ಯುಗಾದಿ ಹಬ್ಬದ ಜೊತೆಗೆ ಸಾಲು ಸಾಲು ರಜೆಗಳು ಕೂಡ ಇದೆ. ಇವತ್ತಿನಿಂದ ಭಾನುವಾರದ ತನಕ ಕಂಟಿನ್ಯೂಸ್ ರಂಜಾನ್ ಹಬ್ಬ ಕೂಡ ಬಂದಿರೋದ್ರಿಂದ ರಜೆಗಳು. ಹಾಗಾಗಿ ಬೆಂಗಳೂರಿನಿಂದ ಊರುಗಳತ್ತ ತೆರಳುತ್ತಾ ಇದ್ದಾರೆ ಜನ. ಸಹಜವಾಗಿ ಲಾಂಗ್ ವೀಕೆಂಡ್ ಬಂತು ಅಂತಂದರೆ ಬೆಂಗಳೂರೆಲ್ಲ ಖಾಲಿ ಆಗಿಬಿಡುತ್ತೆ, ಎಲ್ಲ ತಮ್ಮ ಊರುಗಳಿಗೆ ಹೊರಡತಕ್ಕಂಥದ್ದು. ಸೊ ಈಗಲೂ ಕೂಡ ಅದೇ ರೀತಿಯಾಗಿದೆ. ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಂತೂ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ. 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಇದ್ದರೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಪ್ಲ್ಯಾಟ್ಫಾರ್ಮ್ ಫುಲ್ ಆಗಿದೆ ಎಲ್ಲ ಕಡೆಗೂ ಹೋಗೋದಕ್ಕೆ. ರೈಲುಗಳಲ್ಲೂ ಕೂಡ ಕಿಕ್ಕಿರಿದು ಸೇರಿದ್ದಾರೆ ಪ್ರಯಾಣಿಕರು. ಯಾಕೆಂದರೆ ಒಂದು ಕಡೆ ಯುಗಾದಿ ಹಬ್ಬ ಬಂದಿದೆ, ಅದರ ಜೊತೆಗೆ ನಾಳೆ ನಾಡಿದ್ದೆಲ್ಲ ರಂಜಾನ್ ಇದೆ, ಆಮೇಲೆ ಶನಿವಾರ ಭಾನುವಾರ ರಜೆ. ಒಟ್ಟಾರೆ ಒಂದು 4-5 ದಿನ ಒಟ್ಟೊಟ್ಟಿಗೆ ರಜೆ ಸಿಗುತ್ತೆ ಅಂತಂದರೆ ಎಲ್ಲರೂ ಕೂಡ ಊರುಗಳ ಹತ್ರ ಹೊರಟು ಬಿಡ್ತಾರೆ. ನೋಡಿ, ಒಂದು ಕಡೆ ಬಸ್ಸಿಗೆ ಕಾಯ್ತಾ ಇರೋ ಜನ, ಒಂದು ಕಡೆ ರೈಲುಗಳಿಗೆ ಕಾಯ್ತಾ ಇರೋ ಜನ. ಸಹಜವಾಗಿ 2,000 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದರೂ ಕೂಡ ಸಾಕಾಗ್ತಾ ಇಲ್ಲ. ಎಲ್ಲ ಬೇರೆ ಬೇರೆ ಊರಿಂದ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಜನ ಬಂದಿರ್ತಾರಲ್ಲ, ಇಂಥ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಹೊರಟು ಬಿಡ್ತಾರೆ. ಹಾಗಾಗಿ ನಿನ್ನೆ ರಾತ್ರಿ 12 ಗಂಟೆ ತನಕನೂ ಕೂಡ ಮೆಜೆಸ್ಟಿಕ್ನಲ್ಲಿ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಜನ ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ರಜೆಗಳಿದೆ. ಬೆಂಗಳೂರಿನಿಂದ ತಮ್ಮೂರುಗಳತ್ತ ಜನ ತೆರಳುತ್ತಾ ಇದ್ದಾರೆ. ನಿನ್ನೆ ಸಂಜೆ ಬಳಿಕ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಂತೂ ಪ್ರಯಾಣಿಕರು ಕಿಕ್ಕಿರಿದು ಸೇರಿದರು. KSRTC ವತಿಯಿಂದ ಸುಮಾರು 2,000ಕ್ಕೂ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದರೂ ಕೂಡ ಪ್ರಯಾಣಿಕರು ಒಂದು ಬಸ್ ಸಿಗ್ತಾ ಇಲ್ಲ, ಇನ್ನೊಂದು ಸೀಟ್ ಸಿಗ್ತಾ ಇಲ್ಲ, ಆ ರೀತಿ ಪರದಾಡಿದ್ದಾರೆ. ಮೆಜೆಸ್ಟಿಕ್ಕು, ರೈಲ್ವೆ ಸ್ಟೇಷನ್ಸು ಎಲ್ಲ ಕಡೆಯಲ್ಲೂ ಕೂಡ ಜನ, ಕೆಲವರೆಲ್ಲ ಅವರವರ ವೆಹಿಕಲ್ಗಳಲ್ಲೇ ಕಾರು ಗೀರಲ್ಲೇ ತೆರಳಿದ್ದಾರೆ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮ್ ನಿನ್ನೆ. ಸೊ ಇವತ್ತೆಲ್ಲರೂ ಊರು ಸೇರ್ಕೊಂಡ್ಬಿಡ್ಬೇಕು, ಹಬ್ಬ ಮಾಡಬೇಕು, ಯಾರಿಗೆ ತಾನೇ ಆಸೆ ಇರಲ್ಲ. ಸಹಜವಾಗಿ ಎಲ್ಲರೂ ಕೂಡ ಊರುಗಳತ್ತ ತೆರಳಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀವಿ. ಇನ್ನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲೂ ಕೂಡ ಅದೇ ರೀತಿ ಪ್ಲ್ಯಾಟ್ಫಾರಮ್ ಎಲ್ಲ ಫುಲ್ ಹೌಸ್ಫುಲ್. ಆ ರೀತಿ ಜನ, ಒಂದೊಂದು ರೈಲು ಬಂದಾಗಲೂ ಸಾವಿರಾರು ಜನ ಪ್ರಯಾಣಿಕರು ರೈಲು ಹತ್ತೋದಕ್ಕೆ ಮುಗಿಬಿದ್ದಿದ್ದಾರೆ. ಜನರಲ್ ಕಂಪಾರ್ಟ್ಮೆಂಟಲ್ಲಿ ಮೊದಲು ಹತ್ತು ಕೂತು ಬಿಡಬೇಕು, ಸೀಟ್ ಹಿಡ್ಕೊಂಡ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರ. ಯಾಕೆಂದರೆ ಬೆಂಗಳೂರೇ ಅಂಥದ್ದು. ಇಡೀ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ದೊಡ್ಡ ಸಂಖ್ಯೆಯ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಒಟ್ಟೊಟ್ಟಿಗೆ ರಜೆ ಸಿಕ್ಕಿದಾಗ ಅವ್ರೇನು ಮಾಡ್ತಾರೆ, ಎಲ್ಲ ಊರುಗಳತ್ತ ಹೋಗಬೇಕಲ್ಲ. ಬಸ್ನಲ್ಲಿ ಹೋಗೋದಕ್ಕೆ ಇಷ್ಟಪಡದಿದ್ದವರು ರೈಲು ಫೆಸಿಲಿಟಿ ಇದ್ದರೆ ಆ ರೀತಿ. ಸೊ ಸಹಜವಾಗಿ ನಿಮಗೆ ಒಟ್ಟೊಟ್ಟಿಗೆ ಹಬ್ಬಗಳು ಬಂದಾಗ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಎರಡೂ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬಸ್ ಸ್ಟ್ಯಾಂಡ್, ಮತ್ತೊಂದು ಕಡೆ ರೈಲ್ವೆ ಸ್ಟೇಷನ್. ಜನ ಅಷ್ಟೇ, ವಿಚಾರ ಇನ್ನೇನೂ ಇಲ್ಲ. ಜನ ಒಂದು ಕಡೆ ಈಗಾಗಲೇ ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಯ ನಡುವೆನೂ ಆಮೇಲೆ ಟಿಕೆಟ್ಗಳೆಲ್ಲ ಸಿಕ್ಕಾಪಟ್ಟೆ ಪ್ರೈವೇಟಲ್ಲಿ ಜಾಸ್ತಿ ಮಾಡಿದ್ದಾರೆ. ಇಂಥ ಟೈಮ್ ಬಂದಾಗಲೇ ಅವರು ಯಾವಾಗಲೂ ಡಿಮ್ಯಾಂಡ್ ಜಾಸ್ತಿ ಆದಾಗಲೇ ರೇಟೆಲ್ಲ ಜಾಸ್ತಿ ಮಾಡೋದು.